ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ರೀಡಿಂಗ್ ಇರುತ್ತೆ ಫುಲ್ ಡಿಸೆಂಬರ್ ಮಂತ್ ಲವ್ ರೀಡಿಂಗ್. ಓಕೆ, ಸೊ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಗಾಯ್ಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲ ಪ್ಲೀಸ್ ವರಿ ಮಾಡ್ಕೋಬೇಡಿ. ಆ್ಯಂಡ್ ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಎನರ್ಜೀಸ್ ಬಂದಿರುತ್ತೆ. ಸೊ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಆ್ಯಂಡ್ ಇದು ಫುಲ್ ಡಿಸೆಂಬರ್ ಮಂತ್ 2021 ಮಾತ್ರ ರೆಸೊನೇಟ್ ಆಗುತ್ತೆ. ಸೊ ಗೈಸ್, ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ವಿಲ್ ಸ್ಟಾರ್ಟ್ ದ ರೀಡಿಂಗ್ ನಾವು. ಓಕೆ ಗೈಸ್, ಸೊ ಈಗ ಲಿಬ್ರಾ ತುಲಾ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ಅಂತ ನೋಡೋಣ ಫಾರ್ ದ ಮಂತ್ ಆಫ್ ಡಿಸೆಂಬರ್ 2021. ಓಕೆ, ವಾಟ್ಸ್ ಹ್ಯಾಪನಿಂಗ್ Tulla Rashi love life for the month of December 2021. Libra. Tulla Rashi's love life. ಫಸ್ಟ್ ಕಾರ್ಡ್ ನನಗೆ ಸಿಗ್ತಾ ಇದೆ ದ ಚಾರಿಯಟ್. ಸೆಕೆಂಡ್ ಕಾರ್ಡ್ ಬರ್ತಾ ಇದೆ ದಿಸ್ ಒನ್ 7 ಆಫ್ ವ್ಯಾಂಡ್ಸ್. ಓ 6 ಆಫ್ ಸೋರ್ಡ್ಸ್, ಏಸ್ ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್. ಬಾಟಮ್ ಆಫ್ ದ ಕಾರ್ಡ್ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಓಕೆ, ಸೊ ಗೈಸ್, ಚಾರಿಯಟ್ ಕಾರ್ಡ್ ಫಸ್ಟ್ ಬಂದಿದೆ. ಸೊ ಸಮಥಿಂಗ್ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ಎನರ್ಜಿ ಅಂತೂ ಆಲ್ಮೋಸ್ಟ್ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಯು ಆರ್ ಶಿಫ್ಟಿಂಗ್ ಸಮ್ ಪ್ಲೇಸ್, ಅಥವಾ ನೀವೆಲ್ಲೂ ಟ್ರಾವೆಲ್ ಮಾಡ್ತಿದ್ದೀರಾ. ಟ್ರಾವೆಲಿಂಗ್ ಎನರ್ಜಿ ಸಖತ್ತಾಗಿದೆ ಈ ಮಂತಲ್ಲಿ. ಐ ಥಿಂಕ್ 2-3 ಟೈಮ್ಸ್ ಟ್ರಾವೆಲ್ ಮಾಡಬಹುದು, ಅಥವಾ 1 ಟೈಮ್ ಟ್ರಾವೆಲಿಂಗ್ ಇರುತ್ತೆ, ಬಟ್ ಫಾರ್ ಲಾಂಗ್ ಟೈಮ್. ಆ್ಯಂಡ್ ಚಾರಿಯಟ್ ಕಾರ್ಡ್ ಇನ್ನೊಂದೇನು ಹೇಳುತ್ತೆ ಅಂದರೆ ಫೈನಲಿ ಟೇಕಿಂಗ್ ಆ್ಯಕ್ಷನ್ ಇನ್ ಟು ರಿಲೇಷನ್ಶಿಪ್ ಆ್ಯಂಡ್ ಫೈಂಡಿಂಗ್ ಸಮಥಿಂಗ್. ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನು ಮಾಡೋದು. ಐ ಥಿಂಕ್ ತುಂಬ ಟೈಮಿಂದ ನೀವು ರಿಲೇಷನ್ಶಿಪ್ನ ನಡ್ಸ್ಕೊಂಬರ್ತಿದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಈಗ ನೀವು ಮೇಜರಾಗಿ ಥಿಂಕ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ. 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಐ ಥಿಂಕ್ ಸಮ್ಮನ್ ಈಸ್ ಬ್ಲಾಕಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್ ಅಂತ ಕಾಣಿಸ್ತಾ ಇದೆ. ಐದರ್ ನೀವು ನಿಮ್ಮ ಪರ್ಸನ್ ಬ್ಲಾಕ್ ಮಾಡ್ತಿದ್ದೀರಾ, ಅಥವಾ ಅವ್ರು ನಿಮ್ಮನ್ನು ಯಾರೋ ಒಬ್ಬರು ಬ್ಲಾಕ್ ಮಾಡ್ತಿದ್ದೀರಾ. ಇಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ನೀವು ಬ್ಯುಸಿ. ಇಲ್ಲಿ ಯಾರ ಎನರ್ಜಿ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಡೂಯಿಂಗ್ ಲವ್ ರೀಡಿಂಗ್ ಗೈಸ್. ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮ್ಗೆ ಜಾಸ್ತಿ ರೆಸೊನೇಟ್ ಆಗೋ ಚಾನ್ಸ್ ಇರುತ್ತೆ. ಫೈನ್. ಸೊ 7 ಆಫ್ ವ್ಯಾಂಡ್ಸ್ ಬಂದಾಗ ಏನು ಇನ್ನೊಂದು ಮೀನಿಂಗ್ ಅಂದರೆ, ಐ ಥಿಂಕ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಏನಾದರೂ ನಿಮಗೆ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದರೆ, ನೀವು ನಂಬಿ ಅಂತ ಹೇಳ್ತೀನಿ. ಇಫ್ ಯು ಕೀಪ್ ಆನ್ ಕಾಲಿಂಗ್, ಐ ಥಿಂಕ್ ನೀವು ಬ್ಲಾಕ್ ಆಗ್ತಿದ್ದೀರಾ ಈ ಮಂತಲ್ಲಿ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಆ್ಯಂಡ್ ತುಂಬ ಅಗ್ರೆಸಿವ್ ಎನರ್ಜಿ, ತುಂಬ ಜಲ್ದಿ ಕೋಪ ಬರ್ತಾ ಇದೆ ಈ ಪರ್ಸನ್ಗೆ ಅಂತ ಹೇಳ್ಬೋದು. 6 ಆಫ್ ಸಾರ್ಡ್ಸ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ಲಾಕಿಂಗ್ ಇದೆ, ಮತ್ತು ಅನ್ಬ್ಲಾಕ್ ಮಾಡೋದು ಈ ಥರ ಆಗಿ ನೀವೇ ಎಲ್ಲೋ ಒಂದು ಕಡೆ ಏನಾದರೂ ಮಾಡ್ಕೊ, ನಾನು ಹೋಗ್ತಾ ಇದ್ದೀನಿ ಅಂತ ಮೂವ್ ಆನ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಪ್ಯಾಕಿಂಗ್ ಎವ್ರಿಥಿಂಗ್, ಲೈಕ್ ಅವ್ರು ನಿಮ್ಗೆ ಏನೇನು ಕೊಟ್ಟಿದ್ರು ಅದೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು, ಅಥವಾ ಅವ್ರಿಗೆ ರಿಟರ್ನ್ ಕಳಿಸ್ತಿರೋದು, ಈ ಥರ ಒಂದು ಎನರ್ಜೀಸ್ ಇದೆ. ಬಟ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ವಾಟ್ ಎವರ್ ಇಟ್ ಈಸ್, ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಒಂದು ರೀಯೂನಿಯನ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಐ ಥಿಂಕ್ ಏಸ್ ಆಫ್ ಪೆಂಟಿಕಲ್ಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ರೀಡಿಂಗಲ್ಲಿ. ಆ್ಯಂಡ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದ ಎನರ್ಜಿ. ಲೈಕ್ ಐ ಥಿಂಕ್ ನಿಮ್ಮ ಪರ್ಸನಿಗೆ ಏನಾದರೂ ನೀವು ದುಡ್ಡು ಕೊಟ್ಟಿದ್ರೆ, ಆ ಒಂದು ದುಡ್ಡಿನ ಮ್ಯಾಟ್ರಿಂದ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಹಣ ಅಂತೂ ಸಖತ್ ಸಿಗುತ್ತೆ ಮಂತಲ್ಲಿ ಅಂತ ಹೇಳ್ತೀನಿ. ಐದರ್ ಇಟ್ ಕುಡ್ ಬಿ ಇನ್ ಕ್ಯಾಶ್ ಫಾರ್ಮ್ ಆರ್ ಎನಿಥಿಂಗ್, ಬಟ್ ನಿಮ್ಮ ಕೈಯಲ್ಲಿ ಹಣ ತುಂಬ ಬರುತ್ತೆ ಅಂತ ಕಾಣಿಸ್ತದೆ. ಆ್ಯಂಡ್ ನೀವೇನೋ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡಬೇಕಂತ ಇದ್ದೀರಾ ಅಂತ ಕಾಣಿಸ್ತದೆ. ಬಟ್ ಎಲ್ಲೋ ಒಂದು ಕಡೆ 5 ಆಫ್ ಪೆಂಟಿಕಲ್ಸು ಬಂದಿರೋದ್ರಿಂದ ಯಾಕೋ ಈ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವಿಟಿ ತುಂಬ ಇದೆ ಅನಿಸ್ತಾ ಇದೆ. ಆ್ಯಂಡ್ ಹೀಲ್ ಆಗಬೇಕು. ಎಲ್ಲೋ ಒಂದು ಕಡೆ ಹೆಲ್ತ್ ಇಶ್ಯೂಸ್ ಇದೆ, ಯಾರಿಗೂ ಹೆಲ್ತ್ ಇಶ್ಯೂದಿಂದ ಭಯ ಪಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ. ಸಮ್ಟೈಮ್ಸ್ ನಿಮ್ಮ ಮೂಡ್ ತುಂಬ ಚೆನ್ನಾಗಿರುತ್ತೆ, ಇನ್ನು ಸಮ್ಟೈಮ್ ನೀವು ಏನು ಮಾತಾಡ್ತಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ ವಿತ್ ಯೋರ್ ಪರ್ಸನ್.
ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಹ್ಯಾಂಗ್ ಮ್ಯಾನ್ ಬಂದಿದೆ. ದಿಸ್ ಕಾರ್ಡ್ ಈಸ್ ಶೋಯಿಂಗ್ ಅಗೇನ್ ಕನ್ಫ್ಯೂಷನ್ಸ್. ಐ ಥಿಂಕ್ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಇಲ್ಲಿ ನೀವು ರಿಲೇಷನ್ಶಿಪ್ ಬಗ್ಗೆ. ಲೈಕ್ ಸಮ್ಟೈಮ್ಸ್ ನೀವು ತೋರಿಸ್ತೀರಾ ಲೈಕ್ ನಾನು ಇದು ಮಾಡ್ತಾ ಇದ್ದೀನಿ, ಅದು ಮಾಡಬೇಕು ನನ್ನ ಲೈಫಲ್ಲಿ, ಹಾಗೆ ಹೀಗೆ. ಇನ್ನೂ ಸಮ್ಟೈಮ್ಸ್ ನಿಮಗೆ ಗೊತ್ತಿಲ್ಲದೆ ತುಂಬ ವೀಕ್ ಫೀಲ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಏನೋ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಡಿಸಿಷನ್ ತೊಗೋತಾ ಇದ್ದೀರಾ. ಏನಾದರೂ ಏನೋ ಇದು ಬೇಕು ಅಂದರೆ ಇದನ್ನು ಬಿಡಬೇಕು, ಇದು ಈ ಥರ ಏನೋ ಒಂದು ಡಿಸಿಷನ್ ತೊಗೋಬೇಕಂತಿದ್ದೀರಾ. ಬಟ್ ನೋ ಆ್ಯಕ್ಷನ್ ಗೈಸ್, ನೋ ಆ್ಯಕ್ಷನ್. ಅಂದರೆ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿರೋದನ್ನು ಕರೆಂಟ್ಲಿ ನನಗೆ ಎನರ್ಜೀಸ್ ನೋ ಆ್ಯಕ್ಷನ್ ಕಾಣಿಸ್ತದೆ. ಬಟ್ ಡಿಸೆಂಬರ್ ಮಂತ್ ಶುರು ಆಗ್ತಾ ಆಫ್ಟರ್ 5, 6, 7 ಈ ಡೇಟ್ಸ್ವರೆಗೂ ಡೆಫಿನೆಟ್ಲಿ ನೀವು ಆ್ಯಕ್ಷನ್ ಮೋಡಲ್ಲಿ ಬರ್ತೀರಾ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಯು ವಿಲ್ ಟ್ರೈ ಟು ಕಮ್ಯುನಿಕೇಟ್ ಅಥವಾ ಯು ವಿಲ್ ಟ್ರೈ ಟು ಮೀಟ್ ಯುವರ್ ಪರ್ಸನ್ ಅನಿಸ್ತಾ ಇದೆ. ಸೊ ಅಗೇನ್ ಐ ವಿಲ್ ರಿಪೀಟ್ ದ ಸೇಮ್ ಥಿಂಗ್. ಲಾಸ್ಟ್ ರೀಡಿಂಗಲ್ಲಿ ನಾನು ಮಾತು ಹೇಳಿದ್ನೆ, ಯಾಕೋ ಮತ್ತೆ ಹೇಳಬೇಕು ಅನಿಸ್ತಾ ಇದೆ ಇಲ್ಲಿ. ಡೋಂಟ್ ಬಿ ಇನ್ ಅ ಪ್ರಾಬ್ಲಮ್. ಓಕೆ, ಡೋಂಟ್ ಬಿ ಇನ್ ಅ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದೆ. ಅದರಿಂದ ಓಕೆ ಅದು ಆಮೇಲೆ ನೋಡೋಣ ಏನಾಗುತ್ತೋ ಅಂತ ಬಿಡೋಕ್ಕೆ ಹೋಗಬೇಡಿ. ಹಿಂಗೆ ಮಾಡೋದ್ರಿಂದ ಅದು ಆಮೇಲೆ ಅಂತ ನೋಡಿದ್ರೆ ಆಮೇಲೇ ಆಗಿಬಿಡುತ್ತೆ. ಅಂದರೆ ಆ ಪ್ರಾಬ್ಲಮ್ ಹಾಗೆ ನಿಮ್ಮ ಜೊತೆ ಸ್ಟಿಕ್ ಆಗಿಬಿಡುತ್ತೆ. ಹಾಗೆ ಟೈಮ್ ವೇಸ್ಟ್ ಮಾಡ್ಕೋತೀರಾ. ಸೊ ನೆವರ್ ಗೈಸ್, ಟೈಮ್ ಈಸ್ ವೆರಿ ಪ್ರೀಷಿಯಸ್ ಗೈಸ್. ನಿಮಗೆ ಗೊತ್ತಿದೋ ಇಲ್ಲೋ, ನಾನು ಈ ಎಲ್ಲ ವೀಡಿಯೋಸ್ ಇವಾಗ ರೆಕಾರ್ಡ್ ಮಾಡ್ತಿರೋದು ನೈಟ್ ಟೈಮಲ್ಲಿ. ಓಕೆ, ಟೈಮ್ ಈಸ್ ವೆರಿ ಪ್ರೀಷಿಯಸ್. ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಟೈಮ್ ಬಗ್ಗೆ ನೋಡಬೇಡಿ. ಜಸ್ಟ್ ಡೂ ದ ವರ್ಕ್ ಅಂತೀನಿ. ಡೋಂಟ್ ಸ್ಪಾಯಿಲ್ ಯುವರ್ ಟೈಮ್ ಅಂತ ಹೇಳ್ತೀನಿ. ಐ ಥಿಂಕ್ ನಿಮ್ಮ ರೀಡಿಂಗಲ್ಲಿ ನನಗೆ ಜಾಸ್ತಿ ಅದೇ ಎನರ್ಜಿ ಸಿಗ್ತಾ ಇದೆ. ಸೊ ಓಕೆ, ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಓಕೆ, ಟೇಕ್ ಆ್ಯಕ್ಷನ್ ಗೈಸ್. ಥ್ಯಾಂಕ್ ಯು.